ಅಯ್ಯೋ ಬ್ರಿಡ್ಜ್ ಮುರಿದೇ ಹೋಗ್ಬಿಟ್ಟಿದ್ದಲ್ಲ. ಒಂದು ಪ್ರವಾಹದಿಂದ ಮುರಿದಿದ್ದ ಬ್ರಿಡ್ಜ್ ಇದು. ಇದು ನಾನು ಹೊಳೆ ಬಿಡಿಸೋದು. ನನ್ನ ಚಾನೆಲ್ ರವಿ ಅರ್ಥ ಪ್ರೋ. ಹೊಳೆ ಬಿಡಿಸೋಕೆ ಹೋಗಿದ್ದೀನಿ. ಸಿಕ್ಕಾಪಟ್ಟೆ ಕಲ್ಲುಗಳು, ಕಲ್ಲ ತೆಗೆದು ಬೇಜಾರು ಬಂದೋಯ್ತು. ನಮ್ಮದೇ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ, ಕೆಲಸ ಬಿಡುವಂಗೆ ಹಾಗೂ ಇಲ್ಲ. ಕಲ್ಲೆಲ್ಲ ಇದು ಹೊರೆ ಬಂದುಬಿಟ್ಟಿದೆ, ಅರೆ ಆದರೂ ಬಿಡಿಸಿ ಇದೇನಾಗಿತ್ತಂದರೆ ಅವ್ರ ಹಳ್ಳ ಜಮೀನ್ ಮೇಲೆ ಹರಿದು ಬಿಟ್ಟಿತ್ತು. ರೌಂಡ್ ಹೊಡೆದು ಜಮೀನಿಗೆ ಹತ್ತಿಬಿಟ್ಟಿತ್ತು ಹಳ್ಳ. ಸ್ಟೇಟ್ ಮಾಡೋಕ್ಕೆ ಹೋಗಿ ಸಿಕ್ಕಾಪಟ್ಟೆ ಕಲ್ಲುಗಳು ಒಂದೊಂದಾಗಿ ಕೀಳಕ್ಕೆ ಬರ್ತಿದ್ವು, ತೊಂದರೆ ಇಲ್ಲಾಗಿತ್ತು. ಅದೇ ಮಷಿನ್ ಭಾಳ ಹೊಡೆತ ತಿನ್ನುತ್ತೆ ನೋಡಿ. ರಾತ್ರಿ ಕೆಲಸ, ಯಾರ್ಯಾರು ನೈಟ್ ಕೆಲಸ ಮಾಡ್ತೀರಾ? ಎಮರ್ಜೆನ್ಸಿ ಇದ್ದರೆ ಮಾಡ್ತೀನಿ ಅಷ್ಟೇ, ಇಲ್ಲದ್ರೆ ನೈಟ್ ಮಾಡಲ್ಲ. ಸಿಕ್ಕಾಪಟ್ಟೆ ಕಲ್ಲುಗಳು, ಬೇಜಾರು ಬಂದ್ಬಿಡ್ತು. ಕಲ್ಲು ತೆಗೆದು ಬರೀ ಮಣ್ಣಿದ್ರೆ ಪಟ ಹಾಕಿಬಿಡ್ತು. ಕಲ್ಲು ಅಂತಂದರೆ ಭಾಳ ಕಷ್ಟ. ನೋಡಿ, ಈ ಹಕ್ಕಿಗಳು ನಮ್ಮ ಬೆನ್ನೇ ಬಿಡಲ್ಲ. JCB ಎಲ್ಲಿ ಇರ್ತಾವೋ ಅಲ್ಲೆಲ್ಲ ಈ ಹಕ್ಕಿಗಳಿರ್ತವೆ. ಹುಳ ಉಪ್ಪಡೆಗಳನ್ನೆಲ್ಲ ತಿನ್ಕೊತ ನಮ್ಮ ಜೊತೆನೇ ಇರ್ತಾವೆ ಅವು. ನೋಡಿ ಈ ಥರ ಕಲ್ಲುಗಳು ಫ್ರೆಂಡ್ಸ್. ನೋಡಿ ಕಲ್ಲು ರಸ್ತೆಗಳು, ಟೈರಿಗೆಲ್ಲ ತಾಗ್ಬಿಟ್ರೆ ಗೋವಿಂದ. ಅದು ಬಿಡಿಸಲೇಬೇಕಲ್ಲ, ರೆಗ್ಯುಲರ್ ಕಸ್ಟಮರ್ ಇರ್ತಾರೆ. ಬೇಜಾರು ಬಂದುಬಿಡುತ್ತೆ ಬಿಡಿಸಿ. ನೋಡಿ ಹೇಗಾಗಿದೆ ಕೆಲಸ. ಇದು ಫ್ರೆಂಡ್ಸ್, ಇದು ಏನಾಗಿದೆ ಅಂದರೆ ಇನ್ನೂ ಸ್ವಲ್ಪ ಹೈಟ್ ಮಾಡಬೇಕಂತೇಳಿ ಹೇಳಿದ್ರು. ಅದ್ರ ಸಂಬಂಧ ಮತ್ತೆ ಅದರ ಮೇಲೆ ದಾರಿ ಮಾಡಿಕೊಂಡು ಅಲ್ಲಿ ತನಕ ಹೋಗಿ ಮತ್ತೆ ಎಬ್ಬಿಸಾಕಬೇಕು. ಅಂದರೆ ಹಳ್ಳದ ನೀರು ಈ ಕಡೆ ಬರಬಾರ್ದಂತೇಳಿ ಕ್ಲೀನಾಗಿ ಈಗ ರೋಡ್ ಮಾಡ್ಕೊತ ಮುಂದೆ ಹೋಗಬೇಕು. ಮುಂದೆ ಆ ತುದಿಗೆ ಹೋಗಿ ಅಲ್ಲಿಂದ ಮತ್ತೆ ಏರ್ಸ್ಕೊತ ಬರೋದು. ಇನ್ನೂ ಅಗಲ ಆಗಬೇಕು, ಹೊರಗೆ ಹೋಗಬಾರ್ದು ಅಂತೇಳಿ ಹೇಳ್ತಾಯಿದ್ರು ಪಾರ್ಟಿ. ಸ್ವಲ್ಪ ಟೈಮ್ ಹಿಡಿದ್ರೂ ಕ್ಲೀನಾಗಿ ಕೆಲಸ ಮಾಡಿಬಿಟ್ರೆ ಅವರು ಬೇಜಾರು ಮಾಡಲ್ಲ. ಮಾಡಿದ ಕೆಲಸನೂ ಕ್ಲೀನ್ ಆಗಿಬಿಡುತ್ತೆ. ಈ ಏರಿ ಮೇಲೆ ಮುಂದ್ಗಡೆ ಹೋಗ್ಬೇಕಷ್ಟೇ. ಸ್ವಲ್ಪ ಕಡಿಮೆ ಐತೆ ಜಾಗ ಇದು. ಬರೀ ಕಲ್ಲುಗಳು. ಜಾಗ ಮಾಡ್ಕೊತಾನೆ ಹೋಗಬೇಕು. ಜಾಗ ಇಲ್ಲ, ಹಾಕಿದ್ದೆ ಮಣ್ಣು ನಾನಿದು. ನೀರು ಹರಿಬೇಕಿದ್ರೆ ನೋಡಬೇಕು ಅಷ್ಟೇ, ಈಗೇನು ಗೊತ್ತಾಗಲ್ಲ. ಯಾರು ಕ್ಲೀನಾಗಿ ಮಾಡಿದ್ದೀನಿ, ನೋಡಬೇಕು ಏನಂತಾರಂತ. ಎಲ್ಲ ಕಲ್ಲುಗಳು. ಟೈರಿ ಇರುತ್ತಾಗಿದ್ರೆ ಗೋವಿಂದ. ಏನೂ ಆಗಿಲ್ಲ ನಸೀಬಕ್ಕೆ.
ಹಾಗೆ ಈ ಕೆಲಸ ಮುಗಿಸ್ಕೊಂಡು ನೋಡಿ ಇಲ್ಲಿ ಮತ್ತೆ ಅಲ್ಲೇ ಹಕ್ಕಿಗಳಿದ್ದಾವೆ. ಹಾಗೆ ಈ ಕೆಲಸ ಮುಗಿಸ್ಕೊಂಡು ಮುಂದಿನ ಕೆಲಸಕ್ಕೆ ಹೋಗ್ತಾ ಇದ್ದೆ. ಇದು ನೋಡಿ ಯೂ ಟರ್ನ್. 2019ರಲ್ಲಿ ಇಲ್ಲಿ ಭೂಕುಸಿತ ಆಗಿ ಈ ರೋಡನ್ನು ಅಗಲ ಮಾಡಿದರು. ಇಲ್ಲೆಲ್ಲ ಕುಸಿದೋಗ್ಬಿಟ್ಟಿತ್ತು. ಆಕ್ಸಿಡೆಂಟನ್ನು ಭಾಳ ಆಗ್ತಿದ್ವಿ ಇಲ್ಲಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ರೋಡ್ ಅಗಲ ಮಾಡಿದ್ದಾರೆ. ಹಾಗೆ ಹೋಗ್ತಾ ಇದ್ದೆ. ರೋಡ್ ಅಗಲ ಆಗಿದ್ದಕ್ಕೆ ಟೆನ್ಷನ್ ಇಲ್ಲ, ಆಕ್ಸಿಡೆಂಟ್ಗಳು ಕಡಿಮೆ ಆಗಿದ್ದಾವೆ. ನೋಡಿ ಇದು 2019ರಲ್ಲಿ 20ರಲ್ಲಿ ಪ್ರವಾಹ ಬಂದು ಈ ಬ್ರಿಡ್ಜ್ ಕುಸಿದೋಗ್ಬಿಟ್ಟಿತ್ತು. ಈಗ ಈ ಊರಿಗೆ ಸಂಪರ್ಕ ಇಲ್ಲ. ಇಲ್ಲಿ ಅವರು ತಾತ್ಕಾಲಿಕ ಸೇತುವೆಯನ್ನು ಮಾಡಿಕೊಂಡು ಅದರ ಮೇಲೆ ಹೋಗಬೇಕು. ಮಳೆಗಾಲ ಬಂತಂದರೆ ಮತ್ತೆ ರೋಡ್ ಕಟ್. ನೋಡಿ 25 ವರ್ಷಕ್ಕೆಲ್ಲ ಈ ಸೇತುವೆ ಕುಸಿದು ಹೋಗ್ಬಿಟ್ಟಿದೆ. ಪ್ರವಾಹ ಬಂದಿತ್ತು ಬಿಡಿ, ಅವಶೇಷಗಳು ನೋಡಿ ಸೇತುವೆ ಇದು. ಎಲ್ಲ ತಾತ್ಕಾಲಿಕ ಸೇತುವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮುಂದಿನ ವಿಡಿಯೋಗಾಗಿ ನೋಡಿ ರವಿ ಅರ್ತ್ ಪ್ರೋ. ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು.